ಈ ಜಾರಕಿಹೊಳಿ ಕುಟುಂಬದ ರಾಜಕಾರಣದ ಬಗ್ಗೆ ಭಾಳ ಕಥೆಗಳಿದಾವೆ. ಈಗ ಸರ್ಕಾರದಲ್ಲಿ ಮೋಸ್ಟ್ ಪವರ್ಫುಲ್ ಯಾರು ಅಂತ ನಾವು ಪಟ್ಟಿ ಮಾಡಿದ್ರೆ 4ನೇ ಸ್ಥಾನದಲ್ಲೋ 5ನೇ ಸ್ಥಾನದಲ್ಲೋ ಸತೀಶ್ ಜಾರಕಿಹೊಳಿ ಬರ್ತಾರೆ. ಅವರ ಬ್ರದರ್ಸ್ ಒಬ್ರು ಆ ಪಾರ್ಟಿಲಿ ಒಬ್ರು ಈ ಪಾರ್ಟಿಲಿ, 3 ಪಕ್ಷದೊಳಗೂ ಅವ್ರ ಪ್ರೆಸೆನ್ಸ್. ಹೌದು, ಅವ್ರದ್ದು ರಾಜಕಾರಣ ಹೆಂಗೆ ನಡೆಯೋದು? ಅದೇ ಅದು ನೀವು ಮೊದಲು ಹೇಳ್ತಿದ್ರಿ 3 ಬಾಗಿಲು, ಮನೆ ಒಂದು 3 ಬಾಗಿಲು ಅಂತ, ಮನೆ ಒಂದು 3 ಬಾಗಿಲು ಅಂತ. ಬಟ್ ಅವ್ರದ್ದು ಈಗ ಹೆಂಗಾಗಿದೆ, ಮನೆ ಒಂದು 5 ಬಾಗಿಲು. ಒಂದು ಕಡೆ ರಮೇಶ್ ಇರ್ತಾನೆ, ಒಂದು ಕಡೆ ಜ್ವಾಲ್ಚಂದ್ರ ಇರ್ತಾನೆ, ಒಂದು ಕಡೆ ಸತೀಶ್ ಇರ್ತಾನೆ, ಒಂದು ಕಡೆ ಲಕ್ಕಣ್ಣ ಇರ್ತಾನೆ. ಆದ್ರೆ ಒಬ್ರು ಎಲೆಕ್ಷನ್ಗೆ ಇನ್ನೊಬ್ರು ಬಂದು ನಿಂತ್ಕೊಂಡು ಹೆಲ್ಪ್ ನಿಲ್ತಾರೆ. ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಒಂದು ಗೇಟಿಗೆ ಸತೀಶ್ ಕುಂತಿದ್ದ, ಒಂದು ಗೇಟಿಗೆ ಬಾಲಚಂದ್ರ ಕೂತಿದ್ದ, ಒಂದು ಗೇಟಿಗೆ ಲಕಾಪ ಕೂತಿದ್ದ, ಒಂದು ಒಳಗಡೆ ರಾಹುಲ್ ಅನ್ನೋ ಹುಡುಗ ತಿರುಗಾಡ್ತಾ ಇದ್ದ. ನಾಟಕ ಈಗ ಭಾಳ ಆಗೋದಿಲ್ಲ ರೀ, ಭಾಳ ಜನನೂ ಬುದ್ಧಿವಂತರಾಗಿದ್ದಾರೆ. ಈಗ ಈ ನಾಟಕ ಈಗ ಒಂದು 8-10 ವರ್ಷ ಹಿಂದ್ಗಡೆ ಇತ್ತು. ಇದು ಎಲ್ಲರೂ ಅವ್ರು ಹಂಗೆ ಒಂದು ಹಿಂದೂ ಮುಂದು ಅವ್ರು ಬೇರೆ ಬೇರೆ ಇದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ, ಎಲ್ಲ ಜನರಿಗೆ ತೋರಿಕೆಯಾಗಿ ಮಾಡ್ತಾರೆ. ಬಟ್ ರಾತ್ರಿ 12 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನಾಳೆ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಳ್ಳೋದೇನ ಅವರು.